ಜ್ಞಾನಧ್ವನಿ 90.8 FM ಸಮುದಾಯ ಬಾನುಲಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ಗಾಯತ್ರಿ ದೇವಿ, ಶಿಕ್ಷಕಿ. ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಸಂಪನ್ಮೂಲ ವ್ಯಕ್ತಿ ಶಿಕ್ಷಕರಾದ ಶ್ರೀ MK ಕೃಷ್ಣರವರಿದ್ದಾರೆ. ಕಲಿಕೆಯ ಬಗ್ಗೆ ಶ್ರೀ ಕೃಷ್ಣ ಅವರಲ್ಲಿ ಕೆಲವು ವಿಷಯಗಳನ್ನು ಇವತ್ತು ಚರ್ಚಿಸೋಣ. ನಮಸ್ಕಾರ ಸರ್. ನಮಸ್ಕಾರ ಎಲ್ಲರಿಗೂ. ಸರ್, ನಮ್ಮಲ್ಲಿ ಕಲಿಕೆ ಎಂಬುದರ ಬಗ್ಗೆ ನಮ್ಮ ಕೇಳುಗರಿಗೆ ಸರಳವಾಗಿ ವಿವರಿಸ್ತೀರಾ? ನೋಡಿ, ಹುಟ್ಟಿದ ಮಗುವಿಂದ ಹಿಡಿದು ಕೊನೆ ಉಸಿರ ತನಕನೂ ಕಲಿಕೆ ಅನ್ನೋದು ನಿರಂತರ. ಆ ಕಲಿಕೆ ಅನ್ನೋದ್ರಲ್ಲಿ ಚಿಕ್ಕ ವಯಸ್ಸಲ್ಲಿ ಒಂದು ಬಾಲ್ಯದಲ್ಲಿ ಒಂದು ಕಲಿಕೆಗಳೇ ಬೇರೆ. ಹಾಗೇ ಮುಂದಕ್ಕೆ ಹೋಗ್ತಾ ಹೋಗ್ತಾ ತೇರ್ಗಡೆ ಆಗ್ತಾ ವಿದ್ಯಾಭ್ಯಾಸದಲ್ಲಿ ಮುಂದಕ್ಕೆ ಹೋಗ್ತಾ ಆಮೇಲೆ ಕೆಲವೊಂದು ಹವ್ಯಾಸಗಳು ಕಲಿಕೆಗಳೇ ಬೇರೆ. ಆ ಕಲಿಕೆ ಅನ್ನೋದು ವಿದ್ಯಾಭ್ಯಾಸದ ಒಂದು ಕಲಿಕೆಗಳು ಬೇರೆ. ಆಮೇಲೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕಲಿಕೆಗಳು ಅನ್ನೋದೇ ಬೇರೆ. ಎರಡೂ ಬೇರೆ ಬೇರೆ ಇದೆ. ಆದರೆ ಕಲಿಕೆ ಅನ್ನೋದು ನಿರಂತರ. ಕಲಿಕೆ ಅನ್ನೋದು ಕೊನೆಯಿಲ್ಲ. ಕಲಿಕೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಕೊನೆ ಉಸಿರಂತಕ್ಕಂಥ ಅವಶ್ಯಕತೆ, ಅಗತ್ಯಕತೆ ಇದೆ ಅಂತಬಿಟ್ಟು ಮೊಟ್ಟ ಮೊದಲು ನಾನು ವಿಷಯ ತಿಳಿಸ್ತೀನಿ. ಸರ್, ಜೀವನ ಕೌಶಲ್ಯಗಳು ಅಂದರೆ ಏನು ಮತ್ತು ಅವು ನಮ್ಮ ಬದುಕಿನಲ್ಲಿ ಏಕೆ ಮುಖ್ಯವಾಗಿವೆ? ನಾವು ಕಲಿಕೆಯನ್ನು ಜೀವನ ಕೌಶಲ್ಯಗಳಲ್ಲಿ ಒಂದು ಎಂದು ಪರಿಗಣಿಸಲು ಕಾರಣಗಳೇನು? ನಿರಂತರ ಕಲಿಕೆ ವ್ಯಕ್ತಿಯ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಬೆಳವಣಿಗೆಯಲ್ಲಿ ಹೇಗೆ ಸಹಾಯ ಮಾಡಬಹುದು? ಇಂಥ ದೊಡ್ಡ ಪ್ರಶ್ನೆ ಕೇಳ್ಬಿಟ್ರಿ. ಇಡೀ ಜೀವನಾನೇ ಈ ಪ್ರಶ್ನೆಯಲ್ಲಿ ಆನ್ಸರ್ ಮಾಡಬೇಕಾ ಪರಿಸ್ಥಿತಿ ಬರುತ್ತೆ ಅಂತ ಕಾಣುತ್ತೆ. ಇರಲಿ, ಕಲಿಕೆ ಅನ್ನೋದು ಒಂದು ಹಂತ. ಕಲಿಕೆ ಅನ್ನೋದಲ್ಲೇ ಬರೀ ವಿದ್ಯಾಭ್ಯಾಸ ಅಂತ ಹೇಳ್ಬೋದು, ಆಕ್ಯುಪೇಷನಲ್ ಅಂತ ಹೇಳ್ಬೋದು, ವೊಕೇಶನಲ್ ಅಂತ ಹೇಳ್ಬೋದು. ಮುಂಚೆ ಎಲ್ಲ ನಾನು ಟೈಪ್ ರೈಟಿಂಗ್ ಕ್ಲಾಸ್ ಹೋಗ್ತಾ ಇದ್ದೀನಿ ಕಾಣೋ ಅಂತ ಹೇಳೋರು. ಅದೇನಪ್ಪ ಟೈಪ್ ರೈಟಿಂಗ್ ಬರೀ ವಿದ್ಯೆ ಎಲ್ಲ ವಿದ್ಬಿಟ್ಟ? ಇಲ್ಲ, ವಿದ್ಯಾಭ್ಯಾಸ ಓದ್ತಾ ಇದ್ದಂಗೆ ಹೈಸ್ಕೂಲ್ ಮಾಡ್ತಾ ಇದ್ದಂಗೆ ಟೈಪ್ ರೈಟಿಂಗ್ ಕಲ್ತ್ಕೊಳ್ಳೋರು. ಬಂದಾಗ ಏನಾಗುತ್ತೆ ಅಂತಾರೆ, ಅಕಾಡೆಮಿಕ್ ಅಂತ ಬಂದಾಗ ವಿದ್ಯಾಭ್ಯಾಸ ಸಂಬಂಧಪಟ್ಟಿದ್ದು. ಅದರಿಗೆ ಬರೀ ವಿದ್ಯಾಭ್ಯಾಸ ಇದ್ದರೆ ಸಾಕು, ನಾನು ಓದ್ಬಿಡ್ತೀನಿ, ನನಗೆ ಕೆಲಸ ಸಿಗ್ಬಿಡುತ್ತೆ ಅಂದರೆ ಸಿಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಒಂಥರ ಆ್ಯಡ್ ಆನ್ ಅಂತ ಇರ್ತಾರೆ, ಅಡಿಷನಲ್ ಕ್ವಾಲಿಫಿಕೇಷನ್ ಅಂತ ಹೇಳ್ತಾರೆ. ಆವಾಗ ಬರುತ್ತೋ ಕಲಿಕೆ ಜೊತೆಗೆ ಆ ಕೌಶಲ್ಯಗಳು ಅಂತ ಹೇಳಿದ್ರೆ ಈ ಸ್ಕಿಲ್ಸ್ ಅಂತ ಹೇಳ್ತಾರೆ. ಆ ಸ್ಕಿಲ್ಸ್ ಅನ್ನೋದು ಇವಾಗಿನ ಕಾಲಕ್ಕೆ, ಹಳೆ ಕಾಲದಲ್ಲೇ ಟೈಪ್ ರೈಟಿಂಗ್ ಕಲಿತಿದ್ದೆ, ಶಾರ್ಟ್ ಹ್ಯಾಂಡ್ ಕಲಿತು. ಇವಾಗ ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಯಾರಿಗೂ ಗೊತ್ತಿಲ್ಲ. ಇವಾಗೇನು ಮಾತಾಡ್ತಿದ್ರೆ ಕಂಪ್ಯೂಟರ್ ಅಂತೆ, ಗಣಕಯಂತ್ರ ಅಂತ ಹೇಳ್ತಾರೆ. ಆ ಕಂಪ್ಯೂಟರ್ ಅನ್ನೋದನ್ನು 2ನೇ ವಯಸ್ಸು ಮಗುವಿಂದ ಹಿಡಿದು 5ನೇ ವಯಸ್ಸು ಮಗುವಿಂದ ಎಲ್ಲರೂ ಒಂದು ಶುರು ಮಾಡಿಬಿಟ್ಟಿದ್ದಾರೆ. ಅಂದರೆ ABCD AIE ನಾವು ಹೇಗೆ ನಾವು ವಿದ್ಯಾಭ್ಯಾಸದ ವ್ಯಾಸಂಗ ಕಲಿಕೆ ಮಾಡ್ತೀವೋ ಅದ್ರ ಜೊತೆಗೆ ತಾಂತ್ರಿಕ ಅಥವಾ ಟೆಕ್ನಿಕಲ್ ಇದನ್ನು ಕೂಡ ನಾವು ಕೌಶಲ್ಯತೆ ಬೆಳೆಸ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಇದು ನಾವು ಬಿಡೋಕ್ಕಾಗಲ್ಲ. ನಾವು ಇದು ಬಿಟ್ಟು ನಾವು ಮಾಡ್ತೀನಿ ಅಂದರೆ ಬದುಕೋಕ್ಕೂ ಆಗಲ್ಲ ಅಂತ ಈ 2ನೇ ಮಾತು ಹೇಳ್ತಾ ಇದ್ದೀನಿ. ಜೀವನದ ಪ್ರಮುಖ ಕೌಶಲ್ಯಗಳಾದ ಸಮಸ್ಯೆ ಪರಿಹರಿಸುವ ಕೌಶಲ್ಯ, ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯ ಅಥವಾ ಸಂವಹನ ಕೌಶಲ್ಯಗಳ ಇವುಗಳೊಂದಿಗೆ ಕಲಿಕೆ ಹೇಗೆ ಸಂಬಂಧ ಹೊಂದಿದೆ? ತುಂಬ ಚೆನ್ನಾಗಿ ಹೇಳಿದ್ರಿ. ಇವಾಗ ನಾನು ಒಂದು ಇಂಗ್ಲೀಷಲ್ಲಿ ಹೇಳ್ತಾರೆ, ಚೈಲ್ಡ್ ಅಂತಾರೆ, ಅಡಾಲಸೆಂಟ್ ಅಂತ ಹೇಳ್ತಾರೆ, ಟೀನೇಜ್ ಅಂತ ಹೇಳ್ತಾರೆ, ಯೂತ್ ಅಂತ ಹೇಳ್ತಾರೆ. ಅಂದರೆ ವಯಸ್ಸು ಬರ್ತಾ ಇದ್ದಂಗೆ ಒಂದೊಂದು ಹಂತದ ಒಂದೊಂದು ಲೆವೆಲ್ ಅಂತ ಹೇಳ್ತಾರೆ. ಆ ಚಿಕ್ಕ ವಯಸ್ಸಲ್ಲಿ ಏನೇನು ಬೇಕಾದ್ರೂ ಕೂಡ ಬೇಗ ಕಲ್ಕೊಳ್ತಾರೆ ಮಕ್ಕಳು, ಬೇಗ ಗ್ರಾಸ್ಪ್ ಮಾಡ್ತಾರೆ, ಬೇಗ ಅಬ್ಸರ್ವ್ ಮಾಡ್ಕೊಳ್ತಾರೆ. ಅವ್ರಿಗೆ ರಿಫ್ಲೆಕ್ಸಸ್ಸು ಚೆನ್ನಾಗಿರುತ್ತೆ. ಆವಾಗ ಓದಿನ ಜೊತೆಗೆ ಈ ಕೌಶಲ್ಯನ ಬೆಳೆಸ್ಕೊಂಡ್ಬಿಟ್ರೆ ತುಂಬ ಅಡ್ವಾಂಟೇಜ್ ಆಗಿರುತ್ತೆ. ಇವಾಗೇನೋ ಸ್ಕೂಲ್ ಹೋದಾಗ ಗಣಿತ ಹೇಳ್ಕೊಡ್ಬೋದು, ಮಲ್ಟಿಪ್ಲಿಕೇಶನ್, ಡಿವಿಷನ್, ಅಡಿಷನ್, ಸಬ್ಟ್ರಾಕ್ಷನ್, ಅದು ಒಬ್ಬ ಗಣಿತದ ಮಾಸ್ಟರ್ ಹೇಳ್ಕೊಡ್ತಾನೆ. ಒಬ್ಬ ಅದೇ ಥರ ಲ್ಯಾಂಗ್ವೇಜ್ ಟೀಚರು ABCD ಅಂತ ಇಂಗ್ಲೀಷ್ ಹೇಳ್ಕೊಡ್ತಾರೆ. ಇನ್ನೊಬ್ಬ ಕನ್ನಡ ಟೀಚರು AE ಅಂತ ಬಿಡ್ತಾರೆ. ಅದೇ ಥರ ಆಮೇಲೆ ವ್ಯಾಕರಣ ಹೇಳ್ಕೊಡ್ತಾರೆ. ಹೀಗೆ ಒಂದೊಂದಾಗಿ ಹೇಳ್ತಾರೆ. ಅದೆಲ್ಲ ಕೇವಲ ಸಬ್ಜೆಕ್ಟ್ಸ್ ಅನ್ನೋದು ಆಗ್ಬಿಡುತ್ತೆ. ಆ ಸಬ್ಜೆಕ್ಟ್ಸ್ ಅನ್ನೋದ್ರ ಜೊತೆಗೆ ಅದು ಅಕಾಡೆಮಿಕ್ ಕ್ವಾಲಿಫಿಕೇಷನ್ಗೆ ಮಕ್ಕಳು ಈ ಥರ ಕೌಶಲ್ಯತೆ ಅಂದರೆ ಬರೀ ಪಾಠ ಇದ್ದರೆ ಆಗಲ್ಲ, ಪಾಠದ ಜೊತೆಗೆ ಆಟ ಅನ್ನೋದು ಬೇಕಾಗತ್ತೆ. ಅದಕ್ಕೆ ಹೇಳೋದು ನಾನು ಎಲ್ಲ ಕಡೆನೂ, ಒಂದು ಮನುಷ್ಯನಿಗೆ ಬೇಕಾದ್ದೇನೊಂದೇ ಕೌಶಲ್ಯ ಅಂತ ಹೇಳಿದ್ರೆ ಪಾಠ, ಆಟ, ಓಟ 3 ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ
ಒಬ್ಬ ಡಲ್ ಬಾಯ್ ಆಗಿಬಿಡ್ತಾನೆ. ಆ ಕೌಶಲ್ಯ ಅಂದರೆ ಎಜುಕೇಷನ್ ಜೊತೆಗೆ ಕೇಳ್ಬೋದು. ನಾನು ಒಬ್ಬ 3 ಮಕ್ಕಳ ತಂದೆ ಆದವನು. ತಾಯಿ ಏನೇ ಬೇಕಾದ್ರೂ ಮನೇಲಿ ಗೃಹ ಕೃತ್ಯ ಡೊಮೆಸ್ಟಿಕ್ ನೀಡ್ಸ್ ಎಲ್ಲ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೋದು. ಬಟ್ ಆದರೆ ಹೊರಗಿನ ಅಂದರೆ ಅಭ್ಯಾಸಗಳು ಅಂತ ಹೇಳಲ್ಲ, ಆ ಟ್ಯಾಲೆಂಟ್ ಅಂತ ಹೇಳ್ತೀನಿ, ಸ್ಕಿಲ್ಸ್ಗಳನ್ನೇ ಅಪ್ಪ ಅದವನು ಕರ್ಕೊಂಡೋಗಿ ಹೇಳ್ಕೊಡ್ಬೇಕಾದತ್ತೆ. ನನ್ನ ಕೊನೆ ಮಗಳಾದವಳು ನಮ್ಮ 3ನೇ ವಯಸ್ಸಿಗೆ ನಾನು ಅವಳನ್ನು ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡೋಗಿ ಅವಳಿಗೆ ಸ್ವಿಮ್ಮಿಂಗ್ ಎಲ್ಲ ಹೇಳ್ಕೊಡೋಕ್ಕೆ ಶುರು ಮಾಡಿದೆ. ಅವಳು ಅದೇ ಥರ ಕಾಲ್ನಡಿಗೆ ಪ್ರವಾಸ ಹೇಳ್ಕೊಡೋಕ್ಕೆ ಶುರು ಮಾಡಿದೆ. ಹಾಗೆ ಅವಳು ತಾನು ಇದು 2 ಕಲಿತೆ ಅಂತಬಿಟ್ಟು ನಾನು ಇದು 2 ಕಲ್ತನಲ್ಲ, ನನಗೆ ಸೈಕಲ್ ತಗೊಡು ಅಂದ್ಲು. ಆಮೇಲೆ ಸೈಕಲ್ ತಗೊಡ್ಲು. ಚಿಕ್ಕ ವಯಸ್ಸಿಗೆ ಅವಳು ಬೈಕು ಎಲ್ಲ. ನೋಡಿ, ವಿದ್ಯಾಭ್ಯಾಸ ಅದು ಒಂದೊಂದು ಕಲಿಕೆ. 2ನೇದು ಈ ಕೌಶಲ್ಯ ಅಂದರೆ ಇದಕ್ಕೆಲ್ಲ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಏನಪ್ಪ ಲೈಫ್ ಸ್ಕಿಲ್ಸ್ ಅಂದರೆ, ಎಲ್ಲ ಕಡೆನೂ ಹೋದರೆ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಅದನ್ನೇ ನಂಬ್ಕೊಂಡಿರೋಕ್ಕಾಗಲ್ಲ. ನಮ್ಮ ಓನ್ ಟ್ರಾನ್ಸ್ಪೋರ್ಟೇ ಬೇಕಾಗತ್ತೆ, ನಮ್ಮ ಓನ್ ಸರ್ವೈವಲ್ ಟೆಕ್ನಿಕ್ಸ್ ಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇರೋದು, ನಾನು ಒಬ್ಬ ಶಿಕ್ಷಕನ ಜೊತೆಗೆ ನಾನು ಒಬ್ಬ ಲೈಫ್ ಕೋಚ್ ಅಂತ ಹೇಳ್ತೀನಿ. ನಾನು ಇದ್ರ ಜೊತೆಗೆ ನಾನು ಆಟ ಕೂಡ ಆಡ್ತಾಯಿದ್ದೆ, ಅಂದರೆ ಪಂದ್ಯಗಳು ಅಂತ ಹೇಳ್ಬಿಟ್ಟು ಬ್ಯಾಸ್ಕೆಟ್ಬಾಲ್ ಅಂತ ಹೇಳ್ತಾ ಇದ್ದೆ. ನೋಡಿ, ಪಾಠದ ಜೊತೆಗೆ ಆಟ ಇತ್ತು ಅಂದರೆ ಅವನಿಗೆ ಒಂದು ಮನುಷ್ಯನಿಗೆ ಲವಲವಿಕೆ ಬರುತ್ತೆ, ಒಂದು ಪಾದರಸದ ಒಂದು ಮೈಂಡ್ ಸೆಟ್ ಬರುತ್ತೆ. ದಟ್ ಪರ್ಸನ್ ವಿಲ್ ಬಿ ಆ್ಯಕ್ಟಿವ್ ಆಲ್ವೇಸ್, ಹಿ ವಿಲ್ ನೆವರ್ ಬಿ ಪೇಲ್. ಆಮೇಲೆ ಇದ್ರ ಜೊತೆಗೆ ಯಾಕೆ ಕೌಶಲ್ಯ ಬೇಕು ಕಲಿಕೆ ಜೊತೆಗೆ ಅಂತ ತಿಳ್ಕೊಬೋದು. ಪಾಠ ಅಂತ ಹೇಳಿದ್ರೆ ಬರೀ ಈಗಿನ ಕಾಲದಲ್ಲಿ ಫಸ್ಟ್ ರ್ಯಾಂಕೇ ಬೇಕು, 100ಗೆ 100 ಬೇಕು, ಸಾಧ್ಯ ಇಲ್ಲ. ಒಂದೇ ಮೇಸ್ಟ್ರ್ ಇರ್ಬೋದು, ಒಂದೇ ಸಿಲೆಬಸ್ ಇರ್ಬೋದು, ಬಟ್ ಎಲ್ಲ ಮಕ್ಳಿಗೂ ಅದೇ ಅಬ್ಸಾರ್ಬಿಂಗು, ಅದೇ ಅಂಡರ್ಸ್ಟ್ಯಾಂಡಿಂಗು, ಅದೇ ರಿಸೀವಿಂಗ್ ಕೆಪ್ಯಾಸಿಟಿ ಇರಲ್ಲ. ಆವಾಗ ಮಾರ್ಕ್ಸ್ಗಳು ಹೆಚ್ಚು ಕಮ್ಮಿ ಆಗುತ್ತೆ. ಒಬ್ಬ 2nd ಕ್ಲಾಸ್ ಬರ್ತಾನೆ, ಒಬ್ಬ 3rd ಕ್ಲಾಸ್ ಬರ್ತಾನೆ, ಒಬ್ಬ 1st ಕ್ಲಾಸ್ ಬರ್ತಾನೆ. ಆ ಕಲಿಕೆಗಳಲ್ಲೂ ಕೂಡ ಆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಲರ್ನಿಂಗ್ ವ್ಯತ್ಯಾಸ ಇರೋದ್ರಿಂದ ಕೆಲವು ಹುಡುಗರಿಗೆ ಅಡಿಷನಲ್ ಟೀಚಿಂಗ್ ಅನ್ನೋದು ಬೇಕಾಗ್ಬೋದು. ಅದಕ್ಕೆ ನೋಡಿ, ಇವಾಗ ಎಷ್ಟೋ ಸಲ ಸ್ಕೂಲು ಕಾಲೇಜುಗಳಲ್ಲಿ ಅಡ್ಮಿಷನ್ ಆಗ್ತಾ ಇದ್ದಂಗೆ, ಸರ್ ನಮ್ಮಲ್ಲಿ ಟ್ಯೂಷನ್ ವ್ಯವಸ್ಥೆ ಇದೆ ಅಂತ ಹೇಳ್ಬಿಡ್ತಾರೆ. ಕೆಲವರು ಏನು ಮಾಡ್ತಾರೆ, ಅಲ್ಲಿ ವ್ಯವಸ್ಥೆ ಕೊಟ್ಬಿಟ್ಟು ಸೇರ್ಸೋಕ್ಕಾಗಲ್ಲ, ಪರ್ಸನಲ್ ಟ್ಯೂಷನು, ಪ್ರೈವೇಟ್ ಟ್ಯೂಷನ್ ಹೇಳ್ಕೊಡ್ತಾರೆ. ಬಟ್ ಅದನ್ನು ಏನು ಮಾಡಿದ್ದು ಅಂದರೆ, ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಅಥವಾ ಸ್ಟ್ಯಾಂಡರ್ಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅಂದರೆ ಕಲಿಕೆಗೆ ಕೆಲವು ಮಕ್ಕಳಿಗೆ ಕೊರತೆ ಇದ್ದು ಅನ್ನೋ ಕಡೆ ಇನ್ನು ಅಡಿಷನಲ್ ಟೀಚಿಂಗ್, ಅಡಿಷನಲ್ ಕೋಚಿಂಗ್ ಆರ್ ಟ್ಯುಟೋರಿಯಲ್ಸ್ ಇಂಥದ್ದು ಕೊಟ್ಟರೆ ಆಟೋಮೆಟಿಕಾಗಿ ಬೇರೆ ಲೆವೆಲ್ ಜೊತೆಗೆ ಅವರು ಬರ್ತಾರೆ ಅಂತ ಹೇಳ್ತೀನಿ. ನಾನು ಹೇಳ್ತೀನಿ, ಕಲಿಕೆ ಜೊತೆಗೆ ಕೌಶಲ್ಯ ಸ್ಕಿಲ್ಸ್ ಅನ್ನೋದು ಒಂದು ವಯಸ್ಸು ತನಕ ಫಿಸಿಕಲ್ ಫಿಟ್ನೆಸ್ಸು, ಮೆಂಟಲ್ ಫಿಟ್ನೆಸ್ಸು, ಆಲ್ರೌಂಡ್ ಫಿಟ್ನೆಸ್, ಇದು 3 ಬೇಕಾಗುತ್ತೆ. ಅದಕ್ಕೆ ಕೌಶಲ್ಯ ಅನ್ನೋದು ಬೇಕಾಗತ್ತೆ. ಸರ್, ಈ ಕಲಿಕೆ ಅನ್ನೋ ಒಂದು ವಿಷಯವನ್ನು ತೆಗೆದುಕೊಂಡಾಗ ಶೈಕ್ಷಣಿಕ ಸಂಸ್ಥೆಗಳ ಹಂತದಲ್ಲಿ ಈ ಕಲಿಕೆ ಆಗದೇ ಇರಲು ಕಾರಣ ಏನು? ಕೆಲವೆಡೆ ಹೆಚ್ಚು ಮಾಡಬೇಕಾಗತ್ತೆ, ಅದಕ್ಕೇನು ಕಾರಣ ಆಗತ್ತೆ, ಕಾರಣಗಳಿರುತ್ತೆ, ಮತ್ತು ಆಗದೇ ಇರೋದಕ್ಕೆ ಏನು ಕಾರಣಗಳೇ ಇರ್ತವೆ, ಅದಕ್ಕೆ ಪರಿಹಾರ ಏನು? ಇದು ಒಂಥರ ಈ ಪ್ರಶ್ನೆದು ಒಂಥರ ಸಮಸ್ಯೆನೇ. ಎಷ್ಟೋ ಕಡೆ ನಾನು ನೋಡಿದ್ದೀನಿ, ಸ್ಕೂಲು, ಶಾಲೆಗಳು ಅಥವಾ ಈವನ್ ಕಾಲೇಜುಗಳಲ್ಲಿ ಎಷ್ಟೋ ಕಡೆ ಟೀಚರೇ ಇರಲ್ಲ, ಒಂದಷ್ಟು ಕಡೆ ಒಂದು ಬೋರ್ಡ್ ಇರಲ್ಲ. ಒಂದು ಕಡೆ ನೋಡಿದೆ, ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸ್ ಅಂತ ನೋಡಿದೆ, ಆ ಲ್ಯಾಬೊರೇಟರಿ ಪರ್ಮನೆಂಟಾಗಿ ಕ್ಲೋಸೇ ಆಗಿಬಿಟ್ಟಿತ್ತು. ಆ ಸ್ಟೂಡೆಂಟ್ಗೆ ಆಸೆ ಇದ್ದು ನಾನು ವಿಜ್ಞಾನದಲ್ಲಿ ಭೌತಶಾಸ್ತ್ರನ ಮಾಡಬೇಕು ಅಂತಿದ್ರು. ಆ ಡಿಪಾರ್ಟ್ಮೆಂಟು ಒಂದು ಬೋರ್ಡ್ ಇಲ್ಲದ ರೂಮೇ ಲಾಕ್ ಆಗಿತ್ತು ಅಂದರೆ ಅವನು ಪ್ರಯೋಗ ಮಾಡೋಕ್ಕಾಗತ್ತೆ ಅವನು? ಅಂದರೆ ಹುಡುಗಂಗೆ ಆಸೆ ಇರ್ಬೋದು, ಅಲ್ಲಿ ಸೌಲಭ್ಯ ಇಲ್ಲದೆ ಇರ್ಬೋದು. ಒಂದು ಇದಕ್ಕೆ ನಾನು ಒಬ್ಬರನ್ನ ಜ್ಞಾಪಿಸ್ಕೊಳ್ಳೇಬೇಕು. ನಮ್ಮ ಭಾರತ ರತ್ನ ಸರ್ ಎಂ ವಿ ಹೆಂಗಿದ್ರು ಅದೇ ಥರ ಇನ್ನೊಬ್ಬರು ಭಾರತಕ್ಕೆ ರತ್ನ ಸರ್ ಸಿ ವಿ ರಾಮನ್ ಅನ್ನೋರು. ಆ ಸರ್ ಸಿ ವಿ ರಾಮನ್ನು ಸ್ಕೂಲು ಅಥವಾ ಈವನ್ ಕಾಲೇಜ್ ಲೆವೆಲ್ ಬಂದಾಗ ಈ ಶೋಧನೆ ಅಥವಾ ರಿಸರ್ಚ್ ಅನ್ನೋದನ್ನು ಕೆಲವೊಂದೆಲ್ಲ ಪುಸ್ತಕ ತಗೊಂಡು ತಾನು ಅವರು ಶೋಧನೆ ಎಂದರೇನು, ಸಂಶೋಧನೆ ಎಂದರೇನು, ವಾಟ್ ಈಸ್ ರಿಸರ್ಚ್ ಅನ್ನೋದನ್ನು ಅವರು ಸ್ಕೂಲ್ ಲೆವೆಲ್ ಇದ್ದಾಗಲೇ ಅವನು ಸಂಶೋಧನೆ ಮಾಡಿ ಇಂಟರ್ನ್ಯಾಷನಲ್ ಜರ್ನಲ್ ಎಲ್ಲ ಬರೆಯೋಕ್ಕೆಲ್ಲ ಶುರು ಮಾಡಿದ್ರು ಒಂಥರ. ಆ ಕ್ಯೂರಿಯಾಸಿಟಿ, ಆ ಒಂದು ಆಂಗ್ಸೈಟಿ, ಝೀಲ್ ಟು ಲರ್ನ್ ಅನ್ನೋದು ಅದು ಒಂಥರ ಹೇಳ್ತಾರಲ್ಲ, ಆ ಸತ್ಸಂಗಗಳು, ಆ ಫ್ರೆಂಡ್ಸು ಅವರಿಂದನೂ ಬರಬೇಕು. ಆಮೇಲೆ ಆ ವಾತಾವರಣ ಅಂದರೆ ಎನ್ವಿರಾನ್ಮೆಂಟು,
ಆಮೇಲೆ ಅದಕ್ಕೆ ಹೇಳ್ತಲ್ಲ, ಗುರುನೂ ಬೇಕು, ಗುರಿನೂ ಬೇಕು, ಅದ್ರ ಜೊತೆಗೆ ನಮ್ಮದು ಧ್ಯೇಯ, ಗೋಲ್ ಅನ್ನೋದು ಬೇಕು. ಇದೆಲ್ಲ ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ಲರ್ನಿಂಗ್, ಕಲಿಕೆ ಅನ್ನೋದು ಬರುತ್ತೆ. ಎಲ್ಲಿ ಕೆಲವೊಂದು ಸೌಲಭ್ಯಗಳು ಅಥವಾ ವ್ಯವಸ್ಥೆಗಳು ಇಲ್ವೋ, ಕುಂಟುಕಾಲು ಕುದುರೆ ಆಗುತ್ತೋ, ಕೊರತೆ ಆಯಿತು ಅಂದರೆ ಅಲ್ಲಿ ಸ್ವಲ್ಪ ಏಟು ತಿಂತಾರೆ, ಅಲ್ಲಿ ಆಗಲ್ಲ. ಇವಾಗ ನೋಡ್ತೀವಲ್ಲ, ಎಷ್ಟೋ ಶಾಲೆ ವಿದ್ಯಾರ್ಥಿಗಳಿಗೆ ಮೇಷ್ಟ್ರೇ ಇರಲ್ಲ, ಕೆಲವೊಂದು ಕಡೆ ಅವರಿಗೆ ಪುಸ್ತಕಗಳೆಲ್ಲ, ಬೋರ್ಡ್ ಫೆಸಿಲಿಟಿ ಇರಲ್ಲ. ನೋಡಿದ್ರೆ ಎಷ್ಟೋ ಕಡೆ ಕಂಪ್ಯೂಟರ್ ಡೊನೇಟ್ ಮಾಡ್ತಾರೆ, ಅಲ್ಲಿ ನೋಡಿದ್ರೆ ಆ ಸ್ಕೂಲಿಗೆ ಎಲೆಕ್ಟ್ರಿಸಿಟಿನೇ ಫೆಸಿಲಿಟಿ ಇರಲ್ಲ. ಹೀಗೆಲ್ಲ ಇರುತ್ತೆ. ಅಂಥ ಟೈಮಲ್ಲಿ ಕಲಿಕೆಗೆ ತೊಂದರೆ ಆಗ್ಬೋದು ಅಂತ ನನ್ನ ಅನಿಸಿಕೆನ ಹೇಳ್ತಾ ಇದ್ದೀನಿ. ಸರ್, ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಮತ್ತು ನಾಲೆಡ್ಜ್ ಶೇರಿಂಗ್ ನೀವು ಹೇಳಿದ ಹಿನ್ನೆಲೆಯಲ್ಲಿ ಈ ಎರಡೂ ವಿಷಯಗಳಿಗೆ ಹೇಗೆ ಪ್ರತಿಕ್ರಿಯೆ ಕೊಡ್ತೀರಾ? ಇದು ನೋಡಿ, ನಾಲೆಡ್ಜ್ ಮ್ಯಾನೇಜ್ಮೆಂಟ್, ನಾಲೆಡ್ಜ್ ಶೇರಿಂಗ್ ಇದು ತುಂಬ ಇಂಪಾರ್ಟೆಂಟು. ಹಿಂದಿನವ್ರು ಎಷ್ಟೋ ಸಲ ಏನು ಮಾಡಿದ, ತಾನು ತಿಳಿದಿದ್ದನ್ನು ನನಗೆ ಮಾತ್ರ ಗೊತ್ತಿದ್ದರೆ ಸಾಕು ಅಂತ ಅವ್ರೇನೋ ಪುಸ್ತಕದಲ್ಲಿ ಬರೆದಿಬಿಡು, ಎಲ್ಲ ಮುಚ್ಚಿಬಿಡು, ಬೇರೆಯವ್ರಿಗೆಲ್ಲ ಹೇಳ್ತಿರ್ಲಿಲ್ಲ. ಕೆಲವೊಂದು ನಾನು ಯಾವತ್ತೂ ಹೇಳ್ತೀನಿ, ನಾಲೆಡ್ಜ್ ಬಿಲಾಂಗ್ಸ್ ಟು ದ ಸೊಸೈಟಿ, ಅದನ್ನು ಯಾವುದೂ ಮುಚ್ಚಿಡಬಾರ್ದು. ಹಿಂದಿನವ್ರು ನೋಡಿ, ಏನೇ ಆದರೂ ಒಂದು ಓಲೆಗಿರಿಲಿ ಬರೆಯೋರು ಅಥವಾ ಪುಸ್ತಕದಲ್ಲಿ ಬರೆಯೋರು, ಅದನ್ನು 4 ಜನಕ್ಕೆ ಓದಿ ಹೇಳುವರು, ಉಪನ್ಯಾಸ ಮಾಡೋರು, ಅದೇ ಥರ ಆಮೇಲೆ ಡಿಸ್ಕೋರ್ಸ್ ಅಂತ ಮಾಡೋ, ಬೇರೆಯವ್ರಿಗೆ ಹೇಳಿ ವಿಷಯ ತಿಳಿಸಿ. ಇವಾಗ ಎಕ್ಸಾಂಪಲ್ ವೇದ ಅನ್ನೋದು ಸಾವಿರಾರು ವರ್ಷಗಳಿಂದ ನಮ್ಮ ಸಮುದಾಯಕ್ಕೆ, ನಮ್ಮ ಸಂಸ್ಕೃತಿಯಲ್ಲಿ ಬಂದಿದೆ. ಹಿಂದೆ ಎಲ್ಲೂ ರಿಟರ್ನ್ ಅನ್ನೋದು ಸಂಸ್ಕೃತದಲ್ಲಿ ವೇದ ಅನ್ನೋದು ಇರಲೇ ಇಲ್ಲ. ಬಾಯಿಂದ ಹೆಂಗೆ ಹೇಳೋದು ಅದನ್ನೇ ಬಾಯಿಪಾಠ ಮಾಡಿ 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 ಹಾಗೆ ಬಂತು. ನಮ್ಮ ಮೈಸೂರಿನ ಮಹಾರಾಜರ ಟೈಮಲ್ಲಿ ಏನು ಕಾಣುತ್ತೆ, ಮೊಟ್ಟ ಮೊದಲು ಯಾವುದೋ ಒಂದು ವೇದದ ಪುಸ್ತಕ ಅನ್ನೋದು ಪ್ರಿಂಟಿಂಗು ಪಬ್ಲಿಷ್ ಆಗಿತ್ತು ಅನ್ನೋದು. ಸೊ ಆದ್ದರಿಂದ ಈಗಿನ ಕಾಲದಲ್ಲಿ ಆ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಎಷ್ಟೋ ಇದನ್ನು ನೀವು ಕೋಡಿಂಗ್ ಅಂತ ಮಾಡ್ತಾರೆ, ಎಲ್ಲ ಅದನ್ನು ಸಾಫ್ಟ್ ಕಾಪಿ ಅಂತ ಮಾಡಿರ್ತಾರೆ, ಎಲ್ಲ ಕಡೆ ಸ್ಟೋರ್ ಮಾಡ್ತಾರೆ, ಎಲ್ಲ ಮಾಡ್ತಾಯಿದ್ದಾರೆ. ದಯವಿಟ್ಟು ಏನೇ ಒಂದು ನಾಲೆಡ್ಜ್, ನಾವು ಒಂದು ವಿಷಯ ತಿಳ್ಕೊಂಡಿದ್ದೀವಿ ಅನ್ನೋದನ್ನು ಮುಚ್ಚಿಡ್ಕೊಳ್ಳೋಕೆ ಹೋಗಬೇಡಿ. ದಯವಿಟ್ಟು ಅದನ್ನು ನಾಲೆಡ್ಜನ್ನು ಶೇರ್ ಮಾಡಿ. ದ ಮೋರ್ ಯು ಗಿವ್ ದ ಮೋರ್ ಯು ಗೆಟ್ ಅಂತ ಹೇಳ್ತೀನಿ. ಅಂದರೆ ನಾಲೆಡ್ಜ್ ವಿಷಯ ತಿಳಿದ ನಮ್ಮ ಮಕ್ಕಳಷ್ಟು ತಿಳಿದಷ್ಟು ನೀವು ಕೂಡ ಒಂದಷ್ಟು ನಿಮಗೂ ತಿಳಿಯುತ್ತೆ ಅಂತ ಹೇಳ್ತೀನಿ. ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ, ನಾವು ಸುಮ್ಮನೆ ಅಪ್ಪ ಹಾಕಿದ ಆಲದ ಮರ ಅಂತ ಹಳೇ ಬರೀ ಸಿಲೆಬಸ್ಸು, ಹಳೇ ಒಂದು ನೋಟ್ಸ್ ಇಟ್ಕೊಂಡೇ ಇರೋಕ್ಕೆ ಸಾಧ್ಯ ಅಲ್ಲ. ಸೋ ಮೆನಿ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಅಂತ ಹೇಳ್ತೀನಿ. ಇವಾಗ ಕಳೆದ 4 ವರ್ಷದಿಂದ ಅಂತೂ ಆ ಪ್ಯಾಂಡಮಿಕ್ ಪರಿಸ್ಥಿತಿ ಬಂದಮೇಲೆ ಈಗಿನ ಕಾಲದಲ್ಲಿ ಸ್ಟಡಿ ಮೆಥಡ್ ಚೇಂಜ್ ಆಗ್ಬಿಡ್ತು, ಟೀಚಿಂಗ್ ಮೆಥಡ್ ಚೇಂಜ್ ಆಗ್ಬಿಡ್ತು, ಅಂಡರ್ಸ್ಟ್ಯಾಂಡಿಂಗ್ ಮೆಥಡ್ ಚೇಂಜ್ ಆಗ್ಬಿಡ್ತು. ಈಗೇನು ಎಷ್ಟೋ ಕಡೆ ಹೇಳ್ತಾರೆ, ಆ 2 ವರ್ಷ 2020-21 ಅಫೆಕ್ಟ್ ಆಗಿದ್ದು ಸ್ಟೂಡೆಂಟ್ಸ್ ಹೇಳ್ತಾರೆ, ನಾವು ಏನಪ್ಪ ಏನಾದ್ರು ಕ್ವಶನ್ ಕೇಳೋದೆ, ಸರ್ ವಿ ಆರ್ ಕರೋನಾ ಗ್ರ್ಯಾಜುಯೇಟ್ಸ್ ಅಂತಾರೆ. ಆ ಪರಿಸ್ಥಿತಿ, ಯಾಕೆಂದರೆ ಅವರು 2 ವರ್ಷ ಯಾವುದು ಕಾಲೇಜ್ಗೆ ಹೋಗಲಿಲ್ಲ, ಲ್ಯಾಬ್ರೇಟ್ರಿಗೆ ಹೋಗಲಿಲ್ಲ, ಪ್ರಯೋಗ ಮಾಡಲಿಲ್ಲ, ಪ್ರಾಕ್ಟಿಕಲ್ಸ್ ಮಾಡಲಿಲ್ಲ. ಅವ್ರಿಗೆ ಹೇಗೆ ಒಂದು ಇಂಜಿನಿಯರಿಂಗ್ ಆಗಲಿ, ಸೈನ್ಸ್ ಆಗಲಿ, ಇದು ಹೆಂಗೆ ಅವರು ನಮ್ಮ ಪರಿಣಾಮ ತಿಳ್ಕೊಳ್ತಾರೆ, ಹೆಂಗೆ ಔಟ್ಪುಟ್ ರಿಸಲ್ಟ್ ಗೊತ್ತಾಗುತ್ತೆ? ಸಾಧ್ಯ ಇಲ್ಲ. ಸೊ ಆದ್ದರಿಂದ ಆ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಅಕಸ್ಮಾತ್ ಆವಾಗ ಕಲಿಯೋಕ್ಕಾಗಲಿಲ್ಲ ಅಂದರೆ, ಇವಾಗಲಾದರೂ ಯಾವುದಾದ್ರು ಪ್ರೈವೇಟ್ ಲ್ಯಾಬ್ ಆಗಲಿ ಅಥವಾ ಇಂಡಿಪೆಂಡೆಂಟ್ ಲ್ಯಾಬ್ ಆಗಲಿ ಅಲ್ಲಾದರೂ ಹೋಗಿ ಕಲ್ತ್ಕೊಳ್ತು ಅಂದರೆ ನಿಮ್ಮ ಆ ಮ್ಯಾನೇಜ್ಮೆಂಟ್ ಆಫ್ ನಾಲೆಜ್, ಮುಂಚೆ ಹೇಳೋದು ವೇದ ಅಂದರೆ ನಾಲೆಡ್ಜು. ಸೊ ಇವತ್ತಿಗೂ ನಾನು ಹೇಳ್ತೀನಿ, ಯಾವುದಾದ್ರು ಒಂದು ಸಬ್ಜೆಕ್ಟ್ ನಾವು ಪಾಠ ಮಾಡಬೇಕು ಅಂದರೆ, ನಮ್ಮ GP ರಾಜರತ್ನ ಮುಂದೆ ಇವತ್ತು ನಾನು ಪಾಠ ಮಾಡಬೇಕಾ, ಹಳೆ ಯಾವುದು ಕಡ್ತಾ ನೋಟ್ಸ್ ತೊಗೊಂಡೋಗ್ಬೇಡ, ಇವತ್ತು ನನ್ನ ಮಕ್ಕಳಿಗೆ ಪಾಠ ಮಾಡಬೇಕು, ಇವತ್ತು ಫ್ರೆಶ್ ಆಗಿ ಪ್ರಿಪೇರ್ ಆಗು. ಆಮೇಲೆ ಇವತ್ತಿನ ತನಕ ಏನು ಅಪ್ಡೇಟ್ ಆಗಿದೆ, ಲೇಟೆಸ್ಟ್ ಇದೆ, ಅದನ್ನು ಅಪ್ಡೇಟ್ ಆಗು. ಪ್ಲಸ್ ನಾಳೆ ಏನು ಮುಂದುವರಿಕೆ, ಏನೇನು ಒಂದು ರಿಸರ್ಚ್ ಮುಂದೆ ಬರುತ್ತೆ ಅದನ್ನು ಆ್ಯಡ್ ಮಾಡ್ಕೋ. ದಟ್ ಈಸ್ ಕಾಲ್ಡ್ ಆ್ಯಸ್ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀನಿ. ಇದಕ್ಕೆ ನಾಲೆಡ್ಜ್ ಶೇರಿಂಗ್ ಅಂತ ಹೇಳ್ತೀನಿ. ಸರ್, ವಿಜ್ಞಾನದ ವಿಷಯವನ್ನು ತೆಗೆದುಕೊಂಡಾಗ ಅದನ್ನು ನಮ್ಮ ಬೆನ್ನೆಲುಬು ಅಂತ ಹೇಳಬಹುದಾ? ಈ ವಿಜ್ಞಾನಕ್ಕೆ ಮಹತ್ವ ಕಡಿಮೆ ಆಗ್ತಾ ಬರೋದನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೂ ಕಲಿಕೆಗೂ ಹೇಗೆ ಸಂಬಂಧವನ್ನು ಕಲ್ಪಿಸ್ತೀರಾ ನೀವು? ಅಂತ ಒಳ್ಳೆಯ ಪ್ರಶ್ನೆ. ಎಷ್ಟೋ ಕಡೆ ಹೇಳ್ತಾರೆ ಜ್ಞಾನ ವಿಜ್ಞಾನ ಸಮೇತ ಅಂತ ಹೇಳ್ತಾರೆ. ಎಷ್ಟೋ ಕಡೆ ಸ್ಕೂಲಲ್ಲಿ ಬೋರ್ಡ್ ಆಯಿತು, ಇದು ಒಂದು ವಿಜ್ಞಾನ, ಇದು ಒಂದು ಶಾಲೆ, ಇದೊಂದು ಕೈ ಮುಗಿದು ಬನ್ನಿ ಅಂತ ಹೇಳ್ತಾರೆ. ಎಲ್ಲ ಕರೆಕ್ಟು. ಮುಂಚಿನ ಕಾಲದಲ್ಲಿ ಪಠ್ಯಪುಸ್ತಕ ಓದೋದು, ಟೀಚರು ಅಷ್ಟೇ ಇತ್ತು. ಈಗಿನ ಕಾಲದಲ್ಲಿ ಕೇವಲ ಅಷ್ಟೇ ಅಲ್ಲ, ವಿಜ್ಞಾನ. ಇವತ್ತು ನಾವೊಂದು ಜ್ಞಾನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ಇವತ್ತು ನಾನು ಏನು ಮಾತಾಡ್ತಾ ಇದ್ದೀವಿ, ಇವಾಗ ಏನಿದು ರೆಕಾರ್ಡ್ ಆಗ್ತಾ ಇದ್ದೀವಿ, ನಾಳೆ ನಾಡಿದ್ದಲ್ಲಿ ಇದು ಬ್ರಾಡ್ಕಾಸ್ಟ್ ಆಯಿತು ಅಂದರೆ 100 ಅಲ್ಲ, 1000 ಅಲ್ಲ, ಲಕ್ಷಾಂತರ ಜನ ಒಂದೇ ಕ್ಷಣದಲ್ಲಿ ಅಷ್ಟು ಜನನೂ ರಿಸೀವ್ ಮಾಡ್ತಾರೆ.
ಸೊ ಅದಕ್ಕೆ ವಿಜ್ಞಾನ ತಂತ್ರಜ್ಞಾನ ಎರಡು ಬೇಕೇ ಬೇಕಾಗತ್ತೆ. ಸೊ ಅದಕ್ಕೆ ಏನೇನು ನಾವು ವಿಜ್ಞಾನ ಅದು ತಂತ್ರಜ್ಞಾನ ಜೊತೆಗೆ ತಿಳ್ಕೋಬೇಕು ಅಂತ ತಿಳ್ಕೊಂಡ್ರೆ ನಾವು ಇಟ್ ಮಲ್ಟಿಪ್ಲೈಸ್ ಫಾಸ್ಟ್, ಇಟ್ ರೀಚಸ್ ಮೋರ್ ಆ್ಯಂಡ್ ಮೋರ್ ಪೀಪಲ್ ಫಾಸ್ಟ್. ಆದ್ದರಿಂದ ತಂತ್ರಜ್ಞಾನ ವಿಜ್ಞಾನ ಇಲ್ಲದೆ ಇದ್ದರೆ ಯಾವುದು ಪ್ರೋಗ್ರೆಸ್ ಆಗಲ್ಲ ಅನ್ನೋದು ಖಚಿತ. ನಾವು ಕಳೆದ 40-50 ವರ್ಷದಲ್ಲಿ ಇವಾಗ ಸೋಷಿಯಲ್ ಮೀಡಿಯಾ ಅಂತ ಬಂದಿದೆ. ಆ ಸೋಷಿಯಲ್ ಮೀಡಿಯಾ ಅನ್ನೋದಿಗೆ ಟೆಕ್ನಾಲಜಿಕಲ್ ಅಪ್ಲಿಕೇಶನ್ ಅಂತಿದೆ. ನೀವು ಹೇಳ್ಬೋದು ವಿಜ್ಞಾನ ಅಂತ ಹೇಳ್ಬಿಟ್ಟು. ವಿಜ್ಞಾನಕ್ಕೆ ಒಂದು ಸಣ್ಣ ಉದಾಹರಣೆ ಕೇಳಿ. ಇವತ್ತು 30 ವರ್ಷದಿಂದ ನಾವು ಅಮೇರಿಕಾದಲ್ಲಿ ಯಾರಿಗಾರು ಮಾತಾಡಬೇಕು ಅಂದರೆ ಯಾವುದೋ ಒಂದು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಟೆಲಿಫೋನಲ್ಲಿ ನಾವು ಕಾಲ್ ಅಂತ ಬುಕ್ ಮಾಡಿದ್ರೆ 5 ನಿಮಿಷ ಆದಮೇಲೆ ಸಿಗೋದು. 1 ನಿಮಿಷ ನಾವು 1.5 ನಿಮಿಷಕ್ಕೆ ಅದೇನಪ್ಪ ISD STD ಅಂತಬಿಟ್ಟು ₹100 ಖರ್ಚು ಮಾಡ್ತಾಯಿದ್ವಿ. ಇವಾಗೇನಿಲ್ಲ, ಕೇವಲ ಒಂದು ಮೊಬೈಲಲ್ಲೋ ಅಥವಾ ಏನೋ ಟಕ್ ಅಂತ ಪ್ರೆಸ್ ಮಾಡಿದ್ರೆ ಪ್ರಪಂಚದಲ್ಲಿ ಯಾವುದೇ ಜಾಗದಲ್ಲಿರಲಿ, ಇನ್ಕ್ಲೂಡಿಂಗ್ ಅವನು ಸ್ಪೇಸಲ್ಲಿದ್ದರೂ ಕೂಡ ಇವಾಗ ಮಾತಾಡೋಕ್ಕೆ ಒಂದು ವ್ಯವಸ್ಥೆ ಬಂದಿದೆ. ಅದಕ್ಕೆ ಹೇಳೋದು ತಾಂತ್ರಿಕ ಕೌಶಲ್ಯ, ವಿಜ್ಞಾನ, ಟೆಕ್ನಾಲಜಿ ಎಲ್ಲನೂ ಒಟ್ಟಿಗೆ ಸೇರಿಕೊಂಡಿದೆ. ಆದ್ದರಿಂದ ಕಲಿಕೆ ಅನ್ನೋದು ಪ್ರತಿ ದಿವಸ, ಪ್ರತಿ ಗಂಟೆ, ಪ್ರತಿ ಕ್ಷಣವೂ ಅಗತ್ಯತೆ, ಅವಶ್ಯಕತೆ ಇದೆ ಅಂತ ಹೇಳ್ತೀನಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕಲಿಕೆ ಹೇಗೆ ಸಹಾಯ ಮಾಡಿದೆ? ಒಂದು ನಿರ್ದಿಷ್ಟವಾದ ಉದಾಹರಣೆಯೊಂದಿಗೆ ನೀವು ಹಂಚಿಕೊಳ್ಳಬಹುದೇ? ಮುಂದಿನ ದಶಕಗಳಲ್ಲಿ ಕಲಿಕೆ ಹೇಗೆ ರೂಪುಗೊಳ್ಳುವುದು? ನಾನಿವಾಗ ಒಂದು 10 ವರ್ಷದ ಕೆಳಗೆ ಯಾವುದೋ ಒಂದು ಪಕ್ಕದ ಒಂದು ದ್ವೀಪ ಶ್ರೀಲಂಕಾ ಹೋದಾಗ, ಸರಿ ನಾನು ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾದ ಅಗತ್ಯ ಬರಲೇ ಇಲ್ಲ. ನನ್ನ ಕೈಯಲ್ಲಿ ಸಣ್ಣ ನೋಕಿಯಾ ಒಂದು ಸಣ್ಣ ಬಟನ್ ಫೋನ್ ಇತ್ತು. ನಾನು ಹೇಳಿದೆ, ನಾನು ಕೊಲಂಬೋ ಟು ಕ್ಯಾಂಡಿ ನಾನು ಹೋಗ್ಬಿಟ್ಟು ಬರಬೇಕು ಅಂದೆ. ಸರ್ ನೀವು ಯಾಕೆ ಸರ್ ರೈಲ್ವೆ ಸ್ಟೇಷನ್ ಹೋಗಬೇಕು, ಕಂಪ್ಯೂಟರ್ ಓಪನ್ ಮಾಡಬೇಕು? ಏನು ಬೇಡ ಸರ್, ನಿಮ್ಮ ಸಣ್ಣ ಮೊಬೈಲ್ ಫೋನ್ ಇದೆ, ಅದರಲ್ಲಿ ನೀವು ಒಂದು ನಂಬರ್ ಇದೆ, ಅದಕ್ಕೆ ಒಂದು SMS ಥರ ಕಳಿಸಿ, ಕೊಲಂಬೋ ಟು ಕ್ಯಾಂಡಿ ಆನ್ ದಟ್ ಸಚ್ ಆ್ಯಂಡ್ ಸಚ್ ಎ ಡೇಟ್ ಅಂತ ಹಾಕ್ಬಿಟ್ಟು ಎಷ್ಟು ಅಂತ 2 seats ಅಂತ ಹಾಕಿಂತೆ. ಅದು ಹಾಕಿದ ನಾನು 1 ನಿಮಿಷದಲ್ಲಿ ನನಗೆ ರಿಪ್ಲೈ ಬಂದ್ಬಿಡ್ತು. ರಿಪ್ಲೈ ಬಂದಿದ್ದೇನೆಂದರೆ SMS ಬಂತು, ಯುವರ್ 2 tickets ಬುಕ್ಡ್, ಯುವರ್ ಸೀಟ್ ನಂಬರ್ ಸೋ ಆ್ಯಂಡ್ ಸೋ ಅಂತ ಬಂದ್ಬಿಡ್ತು. ₹45 ₹50 ಆಟೋಮೆಟಿಕ್ಕಾಗಿ ಇದು ನಿಮ್ಮ ಅಕೌಂಟ್ ಡೆಬಿಟ್ ಆಗುತ್ತೆ ಅಂತ ಬಂದು ಮುಗಿದೋಯ್ತು. 1 ನಿಮಿಷದಲ್ಲಿ ನಾವು ಯಾವ ಆಫೀಸ್ಗೂ ಹೋಗಲಿಲ್ಲ ಅಂತ ಇದ್ದಲ್ಲ. ಸಣ್ಣ ಒಂದು ಆಧುನಿಕ ಫೋನು ಅಲ್ಲ, ಒಂದು ಹಳೆಯ ಕಾಲದ ಬಟನ್ ಫೋನಲ್ಲಿ ಇದು ಬಂತು. ಅಲ್ಲಿಗೆ ಟೆಕ್ನಾಲಜಿ ಅಳವಡಿಸ್ಕೊಂಡ್ರೆ ನಾನು ನನ್ನ ಟೈಮು ವೇಸ್ಟ್ ಆಗಲ್ಲ, ಟೈಮನ್ನು ಬೇರೆದು ಉಪಯೋಗಿಸ್ಕೋಬೋದು ಅಂತ ಇದು ಒಂದು ಎಕ್ಸಾಂಪಲ್ ಆಯಿತು. ಇದ್ರ ಜೊತೆಗೆ ನಾವು ಎಷ್ಟೋ ಸಲ ಒಂದು 15-20 ವರ್ಷದ ಹಿಂದೆ ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಂತ ಹೇಳಿದ್ರೆ, ಆ ಕಾರ್ಯಕ್ರಮದನ್ನು ಫೋಟೋ ತೆಗೆದು ಅದಕ್ಕೆ ಒಂದು ರಿಪೋರ್ಟ್ ಎಲ್ಲ ಬರೀಬೇಕು ಅಂತ ಹೇಳಿದ್ರೆ, ಅಂದರೆ ಒಂದು ಜರ್ನಲಿಸ್ಟು ಅಥವಾ ನಾವು ಒಂದು ಸಂಪಾದಕರು ಯಾವುದೋ ಒಂದು ಪತ್ರಿಕೆ ಕಳಿಸ್ಬೇಕು ಅಂದರೆ ನಾವು ಅದನ್ನು ಫೋಟೋ ತೆಗೆದು ಪ್ರಿಂಟ್ ತೆಗೆದು ನಾವು ಒಂದು ಕಡೆ ಟೈಪ್ರೈಟರಲ್ಲಿ ಟೈಪ್ ಮಾಡಿ ಎಲ್ಲ ಮಾಡಬೇಕಾಯಿತು. ಇವಾಗ ನೋಡಿ ಆಧುನಿಕ ಈ ವಿಜ್ಞಾನ ತಾಂತ್ರಿಕ ಅಂತ ಹೇಳಿದ್ರೆ, ನೀವು ಅದೇ ಮೊಬೈಲಲ್ಲಿ ನೀವು ಒಂದು ಫೋಟೋ ತೆಗೆಳ್ತೀರಾ. ಒಂದು ಆಟ ನಡೀತಾ ಇದ್ದರೆ ಒಂದು ಬ್ಯಾಟಿಂಗೋ ಬೌಲಿಂಗೋ ಅಥವಾ ಬ್ಯಾಸ್ಕೆಟ್ಬಾಲ್ ಶೂಟಿಂಗೋ ಆ ಫೋಟೋ ತೆಗಿತೀರಾ. ಅದ್ರ ಬಗ್ಗೆ ನೀವು 5-6 ಲೈನಲ್ಲಿ ರಿಪೋರ್ಟನ್ನು ಬರೆದು ಫೋಟೋಗ್ರಾಫ್ ಅಲಾಂಗ್ ವಿತ್ ರೈಟ್ ಅಪ್ ಇಮ್ಮಿಡಿಯೇಟಾಗಿ ಒಂದೇ ಸಲ ನೀವು ಕಳಿಸ್ಬಿಟ್ರೆ ವಾಟ್ಸಪ್ಪಲ್ಲೂ ಕಳಿಸ್ಬೋದು, ಇಮೇಲಲ್ಲಿ ಕಳಿಸ್ಬೋದು, ಸೋಷಿಯಲ್ ಮೀಡಿಯಲ್ಲಿ ಕಳಿಸ್ಬೋದು. ಇಷ್ಟೆಲ್ಲ ನಾವು ಬಳಕೆ ಮಾಡೋದ್ರಿಂದ ಐ ಕ್ಯಾನ್ ಡೂ ಮೋರ್ ವರ್ಕ್ ಇನ್ ಲೆಸ್ ಟೈಮ್ ಯೂಸಿಂಗ್ ಟೆಕ್ನಾಲಜಿ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಕಲಿಕೆಯ ಕುರಿತು ಯುವ ಪೀಳಿಗೆಗೆ ನಿಮ್ಮ ಸಂದೇಶ ಏನು? ಕಲಿಕೆ ಯಾವಾಗಲೂ ಪ್ರಗತಿಶೀಲವಾಗಿರಬೇಕು ಎಂಬ ತತ್ವವನ್ನು ನೀವು ಹೇಗೆ ಪರಿಗಣಿಸ್ತೀರಿ? ಮೊಟ್ಟ ಮೊದಲು ಕಲಿಕೆಗೆ ಒಂದು ಹಂತದ ತನಕ ಒಂದು SLC ಆಗಲಿ PUC ಆಗಲಿ ಡಿಗ್ರಿ ತನಕ ಏನು ಸಿಲೆಬಸ್ಸು ಟೆಕ್ಸ್ಟ್ ಬುಕ್ ಇರುತ್ತೋ ಅದನ್ನು ಖಂಡಿತ ಓದಿ. ಅದು ಯಾಕಂದರೆ ಅದು ಬೇಸಿಕ್ ಎಜುಕೇಷನ್ ಅಂತ ಆಗುತ್ತೆ. ಆ ಬೇಸಿಕ್ ಎಜುಕೇಷನ್ ಜೊತೆಗೆ ಅಡಿಷನಲ್ ಕ್ವಾಲಿಫಿಕೇಷನ್, ಪ್ರೊಫೆಷನಲ್ ಕ್ವಾಲಿಫಿಕೇಷನ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆಲ್ಲ ಬೇಕೇ ಬೇಕಾಗತ್ತೆ. ಆದ್ದರಿಂದ ಯುವ ಪೀಳಿಗೆಗೆ ಅದ್ಯಾಕೋ ನಮ್ಮ ಹಳೆ ಕಾಲದಲ್ಲಿ ಅಲ್ಲಿಗೆ ನಡೆದೋಯ್ತು, ಬಟ್ ಈಗಿನ ಕಾಲದಲ್ಲಿ ಆಗಲ್ಲ. ಇಫ್ ಯು ವಾಂಟ್ ಟು ಬಿ ಎಕ್ಸ್ಟ್ರಾಡಿನರಿ ಯು ಹ್ಯಾಡ್ ಟು ಬಿ ಎಕ್ಸ್ಟ್ರಾ ದ್ಯಾನ್ ಆರ್ಡಿನರಿ ಅಂತಲೇ ಹೇಳ್ತೇನೆ. ಸೊ ಈಗಿನ ಕಾಲದಲ್ಲಿ ಕೇವಲ ನಮ್ಮ ಬರೀ ಡಿಗ್ರಿ ಮಾಡಿದ್ದೀನಿ ಸರ್ಟಿಫಿಕೇಟ್ ಅಂದರೆ ಆಗಲ್ಲ. ನಾವು ದ ಪ್ರೆಸೆಂಟ್ ವರ್ಲ್ಡ್ ಹೇಗಾಗ್ಬಿಟ್ಟಿದೆ ಅಂದರೆ, ಇಟ್ ಈಸ್ ನಾಟ್ ದ ಪ್ರೋಸೆಸ್ ಆಫ್ ಸೆಲೆಕ್ಷನ್, ಇಟ್ ಈಸ್ ದ ಪ್ರೋಸೆಸ್ ಆಫ್ ಎಲಿಮಿನೇಷನ್ ಅಂತ. ಅಂದರೆ
ನಾನು ಸೆಲೆಕ್ಟ್ ಆಗಬೇಕು ಅಂದರೆ ಬೇರೆಯವ್ರಿಗಿಂತ ನಾನು ಬೇರೆ ಬೇರೆ ಫೀಲ್ಡು, ಬೇರೆ ಬೇರೆ ಏರಿಯಾ, ಬೇರೆ ಬೇರೆ ಸೆಗ್ಮೆಂಟಲ್ಲಿ ನಾನು ತಿಳಿದಿತ್ತು ಅಂದರೆ ಮುಂಚೆ ಹೇಳೋದು ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಹೇಳೋರು. ಯುವ ಪೀಳಿಗೆಗೆ ನಿಮ್ಮ ಮಾತು ಕೇಳಿದೆ, ಅದಕ್ಕೆ ಹೇಳ್ತೀನಿ, ಸರ್ವೈವಲ್ ಆಫ್ ದ ಫಿಟೆಸ್ಟ್, ಸರ್ವೈವಲ್ ಆಫ್ ದ ಫಾಸ್ಟೆಸ್ಟ್, ಸರ್ವೈವಲ್ ಆಫ್ ದ ಸ್ಮಾರ್ಟೆಸ್ಟ್ ಅಂತಲೂ ಕೂಡ ಹೇಳ್ತೀನಿ. ಅಂದರೆ ವರ್ಕ್ ಹಾರ್ಡ್ ಅಂತ ಇತ್ತು, ವರ್ಕ್ ಹಾರ್ಡ್ ಒಂದು ಕರೆಕ್ಟು, ವರ್ಕ್ ಹಾರ್ಡ್ ಬಟ್ ವರ್ಕ್ ಸ್ಮಾರ್ಟ್ ಅಂತಲೂ ಹೇಳಬೇಕು ಅಂತ ಹೇಳಬೇಕು. ಸರ್, ಈ ಕಲಿಕೆ ಅನ್ನೋದು ತುಂಬ ವಿಸ್ತಾರವಾದ ಆಳವಾದ ವಿಷಯ. ಇನ್ನೂ ಅನೇಕ ಪ್ರಶ್ನೆಗಳಿವೆ, ಆದರೆ ಸಮಯದ ಅಭಾವದಿಂದ ಈ ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸರ್, ನಮ್ಮ ಜೊತೆ ನಿಮ್ಮ ಯೋಚನೆಗಳನ್ನು, ವಿಚಾರಗಳನ್ನು ಹಂಚಿಕೊಂಡದಕ್ಕೆ ಧನ್ಯವಾದಗಳು. ನಮ್ಮ ಜ್ಞಾನಧ್ವನಿ 90.5ಗೆ ನಾನು ಧನ್ಯವಾದಗಳು ಹೇಳ್ತೀನಿ. ದಯವಿಟ್ಟು ಎಲ್ಲ ಪೋಷಕರು, ಎಲ್ಲ ಪೇರೆಂಟ್ಸು ಕೂಡ ಇನ್ ಅಡಿಷನ್ ಟು ರೆಗ್ಯುಲರ್ ಸ್ಟಡೀಸ್ ಇನ್ ಎಜುಕೇಷನ್ ದಯವಿಟ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ ಪ್ರೋತ್ಸಾಹ ಕೊಡಿ. ಯಾಕೆಂದರೆ ಅಕಾಡೆಮಿಕ್ ಒಂದು ಸ್ಟೇಜಿಗೆ ನಿಂತೋಗಿಡುತ್ತೆ, ಎಕ್ಸ್ಟ್ರಾಡಿನರಿ ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ನಿಲ್ಲಲ್ಲ. ಪ್ರೋತ್ಸಾಹ ಬೇಕೇ ಬೇಕು, ಅದಕ್ಕೆ ಉತ್ಸಾಹನೂ ಬೇಕೇ ಬೇಕು. ಧನ್ಯವಾದಗಳು.